ಡಿಪಾರ್ಟ್ಮೆಂಟ್ ಏನು DRM ಸೌತ್ ವೆಸ್ಟರ್ನ್ ರೈಲ್ವೇಸ್ ಇತ್ತು ಅದರಿಂದ ಮತ್ತೆ PM ಗತಿಶಕ್ತಿ ಅಂತ ಮತ್ತೆ ಅದಕ್ಕೆ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಇದು ಇಷ್ಟು ಲೇಟ್ ಆಗಿರೋದು. ಏನು ಇವತ್ತು ನಮ್ಮ PM ಗತಿಶಕ್ತಿಯಿಂದ ಆಫೀಸರ್ ಬಂದಿದ್ದಾರೋ ಅವ್ರಿಗೆ ಫೋನ್ಗಳಲ್ಲಿ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ, ಯಾಕೆ ಹಿಂಗೆ ಲೇಟ್ ಆಗ್ತದೆ ಅಂದಾಗ ಇದನ್ನು ಬ್ರಿಡ್ಜ್ ಆಗ್ತಾ ಇರೋದು ಅರ್ಜೆಂಟಾಗಿ ಬೇಗ ಶಿಫ್ಟ್ ಮಾಡಿಸಿ, ಯಾಕಂದರೆ ಜನಕ್ಕೆ ಒಂದು ಸಂದೇಶ ಕೊಡುತ್ತೆ. ಇದು ಅಲ್ಲೇ ಇದ್ದರೆ ಇದು ಆಗ್ತಾ ಇಲ್ಲ ಅಂದ್ಕೊಳ್ತಾರೆ, ಅದಕ್ಕೆ ಶಿಫ್ಟ್ ಮಾಡಿ ಇವಾಗ ಜೂನ್ 30ನೇ ತಾರೀಕು ಇದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತಿದ್ದಾರೆ. ದಿಸ್ ಈಸ್ ದ ಲಾಸ್ಟ್ ಡೇಟ್ ವಿಚ್ ಆರ್ ಸಪೋಸ್ ಟು ಗಿವ್ ಬೈ 30th June. You please make sure 30th June from civil work and then 1 week rectification of then okay, then you are saying by July 15th. Yes. Okay, by July 15th July 20ನೇ ತಾರೀಕು ಅಷ್ಟೊತ್ತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದನ್ನು ನೋಡ್ತೀವಿ. ಅಕಸ್ಮಾತ್ ಏನಾದರೂ ಮಿನಿಸ್ಟರ್ ಸಾಹೇಬರು ಬಂದರೆ ಅವ್ರ ಕಡೆಯಿಂದ ಇನಾಗ್ರೇಷನ್ ಮಾಡಿಸ್ತೀವಿ. ಬಟ್ ಅವ್ರದ್ದು ಏನಾದರೂ ಡೇಟ್ ಕೊಡಲಿಲ್ಲ ಅಂದರೆ, ಯಾಕಂದರೆ ಜುಲೈ 20ನೇ ತಾರೀಕಿಂದ ಸೆಷನ್ಸ್ ಶುರುವಾಗುತ್ತೆ, ಆ ಬ್ಯುಸಿಯಲ್ಲಿ ಇರ್ಬೋದಕ್ಕೆ ಅಕಸ್ಮಾತ್ ಅವ್ರ ಪರ್ಮಿಷನ್ ತಗೊಂಡು DRM ಅವ್ರನ್ನ ಕರೆಸಿ ನಾವೇ ಇನಾಗ್ರೇಟ್ ಮಾಡಿಸ್ತೀವಿ. ಏನು ಹಳೆ ಸಂಸದರು ಮುನ್ಸ್ವಾಮಿಗಳಿದ್ರು ಆ ಕಾಲದಲ್ಲಿ ಇದು ಶುರುವಾಗಿತ್ತು. ನಾವು ಈ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030900309. ಟೈಮಲ್ಲಿ ಈ ಸಮಯದಲ್ಲಿ ಅವ್ರಿಗೂ ನಾವು ಏನು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಯಾಕಂದರೆ ಅವರು ಸ್ವಲ್ಪ ಏನು ರೈಲ್ವೆ ಕ್ರಾಸಿಂಗ್ ಇತ್ತು ಇದನ್ನು ಬೇಕೇ ಬೇಕು ಅಂತ ನಿರ್ಧಾರ ತಗೊಂಡು ಇಲ್ಲಿ ಫ್ಲೇವರ್ ಮಾಡಬೇಕು ಅಂತ ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದ್ರ ಜೊತೆ ಏನು ಅಂದರೆ ಬೂದಿಕೋಟೆ, ಕಾಮಸಮುದ್ರ ಮತ್ತು ಉರ್ಗಮ್ಮು ಮತ್ತು ಸ್ಯಾನಿಟೋರಿಯಮ್ಮು, ಟೇಕಲ್ ಅಂದರೆ ಕೋಲಾರ ಟೌನಲ್ಲಿ ಅದ್ರದ್ದು ಒಂದು ಲ್ಯಾಂಡ್ ಅಕ್ವೈರ್ ಮಾಡಬೇಕಾಗಿದೆ. ಅದಕ್ಕೆ DC ಆಫೀಸ್ ಅವ್ರನ್ನ ಅಲ್ಲೂ 12:30ಗೆ DC ಅವರು ಮೀಟಿಂಗ್ ಕರೆಸಿದ್ದಾರೆ. ಈ ಆಫೀಷಿಯಲ್ಸ್ ಎಲ್ಲ ಅಲ್ಲೂ ಕರ್ಕೊಂಡು ಹೋಗಿ ವೇಗದಲ್ಲಿ ಕಾಮಸಮುದ್ರ ಮತ್ತು ಉರ್ಗಮ್ಮು ಮತ್ತು ಸ್ಯಾನಿಟೋರಿಯಂ ಇವು ಮೂರನ್ನು ಬೇಗ ಶುರು ಮಾಡಿಸೋಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಈಗಾಗಲೇ AC ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನು ಏನು ಮೂವ್ಮೆಂಟ್ ಮಾಡಬೇಕು ರೈಲ್ವೆ ಡಿಪಾರ್ಟ್ಮೆಂಟಿಂದ ಇದೆಲ್ಲ ಸ್ವಲ್ಪ ಕೋಆರ್ಡಿನೇಟ್ ಮಾಡಬೇಕು ಅಂತ ಇವತ್ತೊಂದು ಮೀಟಿಂಗ್ ಕರೆಸಿದೆ. ಅಲ್ಲ, ಈವನ್ ದಟ್ ಈಸ್ ಸ್ಯಾಂಕ್ಷನ್ ವರ್ಕ್ ಎಲ್ಲ ಇವು 4 ವರ್ಕ್ ಸ್ಯಾಂಕ್ಷನ್ ಇದೆ ಆಲ್ರೆಡಿ. क्या है बजट, क्या है 25.6 किसी एक बोलो कंट्रैक्टर बोलो 25.6 ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಲಿಂಕ್ ರೋಡ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದು ಲ್ಯಾಂಡ್ ಎಷ್ಟು ಮತ್ತೆ ಬೇಕು ಅಂತ, ಮತ್ತು ಅದು ಯಾವ ಸ್ಟ್ರಕ್ಚರ್ ಮಾಡಬೇಕು ಅಂತ, ಯಾಕಂದರೆ 2 ಕಡೆನೂ ಕಾಂಕ್ರೀಟ್ ವಾಲ್ಸ್ ಕೊಟ್ಟಿದ್ದಾರೆ. ಸೊ ಯಾವ ಸ್ಟ್ರಕ್ಚರ್ ಮಾಡಬೇಕು ಏನು ಅಂತ ನೋಡಿಕೊಂಡು ಒಂದು ರಿಪೋರ್ಟ್ ಸುಮಾರು ಇನ್ನೂ 1 ತಿಂಗಳು 1.5 ತಿಂಗಳು ಬೇಕು ಅಂತದೆ. ಆ ತಿಂಗಳು ಆದಮೇಲೆ ಮತ್ತೆ ಏನು ನಮಗೇನಂದರೆ ಅಷ್ಟೊತ್ತಿಗೆ ನಮ್ಮ ಸೆಷನ್ ನಡೀತಾ ಇರುತ್ತೆ, ಆವಾಗ ಮಂತ್ರಿಗಳ ಹತ್ರ ಕೂತ್ಕೊಂಡು ಬೇಕಾದರೆ ಅದು ಸ್ಯಾಂಕ್ಷನ್ ಮಾಡಿಸ್ಕೋಬೋದು ಅಂತ ನಮಗೊಂದು ಪ್ಲ್ಯಾನ್ ಅಂತಲ್ಲ ಅನಿಸುತ್ತದೆ. ಆಮೇಲೆ ಅದು ಆದರೆ ನಮ್ಮ KGF ಮತ್ತು ಬಂಗಾರಪೇಟೆ, ಕೋಲಾರ ಈ 3 ತಾಲೂಕುಗೂ ಉಪಯೋಗ ಆಗುತ್ತೆ. ಅದನ್ನೊಂದು ಮಾಡಿಸ್ಬೇಕು ಅಂತ ಒಂದು ನಿರ್ಧಾರ ತೊಗೊಂಡಿದ್ವಿ. ನೋಡೋಣ ಅದು ಏನಾಗುತ್ತೆ. ಆಮೇಲೆ ಜನವರಿ 19ನೇ ಉರ್ಕಮ್ದು ಏನಾಗಿದೆ ಅಂದರೆ BGML ಮತ್ತು ಇವರು AC ಕೋಲಾರ PWD ಅವರು BGML ರೈಲ್ವೇಸ್ 4 ಇದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ. 2020 ಲ್ಯಾಂಡ್ PWD ಅವರು ಲ್ಯಾಂಡ್ ಕಾಸ್ಟು ಹೈಕೋರ್ಟಲ್ಲಿ ಡಿಪಾಸಿಟ್ ಮಾಡಿದ್ದಾರೆ. ಅದು ಇವಾಗ ಅಲ್ಲಿ ಮನೆಗಳಿದೆ, ಒಂದು 12-13 ಮನೆಗಳಿದೆ ಅನ್ಆಥರೈಸ್ಡ್ ಆಕ್ಯುಪೆನ್ಸಿ. ಅದನ್ನು ಹೆಂಗೆ ತೆಗ್ಸೋದು ಏನು, ಮತ್ತು ಅದ್ರ ಜೊತೆ ಒಂದು BGML ಆಫೀಸ್ ಸ್ಟ್ರಕ್ಚರ್ ಒಂದಿದೆ, ಮತ್ತು 2 ಮನೆಗಳಿದೆ ಆಥರೈಸ್ಡ್ ಮನೆಗಳು. ಅದನ್ನು ಹೆಂಗೆ ಎವಿಕ್ಟ್ ಮಾಡಿಸೋದು, ಮತ್ತು ಅವ್ರನ್ನ ಎವಿಕ್ಟ್ ಮಾಡಿಸಿದ್ರೆ ಮತ್ತು ಎಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕಾ 2 ಮನೆಗಳಿದೆ, ಅದನ್ನು ಮಾತ್ರ ನೋಡ್ತಾರೆ. ಅದಕ್ಕೆ ಇದನ್ನ ಇಷ್ಟು ದಿನ ಯಾಕೆ ತೊಗೊಂಡಿದ್ದೀರಾ ಅಂತ ಸ್ವಲ್ಪ ಇವ್ರ ಮೇಲೆ ರೇಗಾಡ್ತಾ ಇದ್ದಿದ್ದು. ಯಾಕಂದರೆ ಉರ್ಗಮ್ ಫ್ಲೈಓವರ್ ಸುಮಾರು 10-15 ವರ್ಷದಿಂದ ಇದು ನಡೀತಾನೆ ಇದೆ. ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿ 2 ಸತಿ ಟೆಂಡರ್ ಕೂಗಿ ವಾಪಸ್ ಹೋಗಿದೆ. ಅದಕ್ಕೊಂದು ಸೊಲ್ಯೂಷನ್ ಬೇಕು ಅಂತ ಇವತ್ತು ಅದಕ್ಕೆ DC ಆಫೀಸಲ್ಲಿ ಅದನ್ನು ಮೀಟಿಂಗ್ ಮಾಡಿಸಿದೆ. ಅವ್ರನ್ನೂ ಆ ಆಫೀಸರ್ನು ಕರೆಸಿದೆ, ಪ್ರಾಜೆಕ್ಟ್ ಮಾಡಿಸ್ತಾರೆ. ಅಂದರೆ ನಮ್ಮ ಕೋಲಾರ ಕರ್ನಾಟಕದವ್ರದ್ದು ಅದಲ್ಲ, ಮಾಹಿತಿ ಕೊಡಿ ಅಂತ ಕೇಳಿದ್ದೀವಿ.
ನಮ್ಮ NHA ಆಫೀಸ್ ಏನು ಬ್ಯಾಂಕ್ ಬೆಂಗಳೂರಲ್ಲಿ ಅವ್ರಿಗೂ ಕೂಡ ಕೇಳಿದ್ದೀನಿ. ಕೊಟ್ಟ ಮೇಲೆ ಗೊತ್ತಾಗುತ್ತೆ. ನೀವು ಹೇಳ್ದಂಗೆ ಕಾಮಸಮುದ್ರ ಅಲ್ಲಿ ಹೋಗೋದು ಸುಮಾರು ತೊಪ್ಪನಹಳ್ಳಿ 17-18 33 ಹಳ್ಳಿ ಟೋಟಲ್ ನಮ್ಮ ಜಿಲ್ಲೆ. ಮಾಲೂರೆಲ್ಲ ಅಲ್ಲ, ಬಟ್ ಈ ಬಂಗಾರಪೇಟೆಯಲ್ಲಿ ಸುಮಾರು 16-17 ಹೋಗುತ್ತೆ. ಅದಕ್ಕೆ ಆತಂಕದಲ್ಲಿದ್ದಾರೆ ರೈತರು. ಒಂದು ಕಡೆ ಏನಪ್ಪ ಇದು ಅಂತ, ಬಟ್ ಒಂದು ಆ ಲಿಂಕ್ ಕೊಟ್ಟರೆ ಕುಪ್ಪಮಿಂದ STRR ಏನು ಮಾಲೂರಲ್ಲಿ ಅದಕ್ಕೆ ಲಿಂಕ್ ಕೊಟ್ಟರೆ ಅದು ಒಳ್ಳೇದೇ ಆಗುತ್ತೆ ಆ ಕಡೆ ಇರೋ ಜನತೆಗೆ. ಎಷ್ಟು ಅಕ್ವೈರ್ ಮಾಡ್ತಾರೆ ಏನು ಅಂತ ಇನ್ನೂ ಮಾಹಿತಿ ಇರೋದಿಲ್ಲ, ಬಟ್ ಊರಿಗೆ ಹೆಸರು ಕೊಟ್ಟಿದ್ದಾರೆ.